ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್. ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾ ಗೋಲ್ಡ್ ಉಡುಪಿಯ ಜನತೆಗೆ 2006ರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ, ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ, ನಾಮಕರಣ, ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ. ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ. ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ. ವಿಶೇಷವಾಗಿ ದೈವದ ಚಿನ್ನ, ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ. ನಂದಾ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರಿಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ. ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ. ನಂದಾ ಗೋಲ್ಡ್. ನಮ್ಮ ವಿಳಾಸ ಉಡುಪಿ ಶಾಖೆ, ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಸೀದಿ ರಸ್ತೆ, ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ, ಉಡುಪಿ. ದೂರವಾಣಿ ಸಂಖ್ಯೆ 8660098462. ಪಡುಬಿದ್ರೆ ಶಾಖೆ, ಗ್ರೌಂಡ್ ಫ್ಲೋರ್, ಶ್ರೀ ಸಾಯಿ ಆರ್ಕೇಡ್, ಮಾರ್ಕೆಟ್ ರೋಡ್, ಪಡುಬಿದ್ರೆ. 8072660831. ನಮಸ್ಕಾರ ವೀಕ್ಷಕರೇ, ನಂದಾ ಗೋಲ್ಡ್ ಅರ್ಪಿಸುವಂತಹ ವಾಯ್ಸ್ ಆಫ್ ಯು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ. ಈ ಹಿನ್ನೆಲೆಯಲ್ಲಿ ದೇಶದಾದ್ಯಂತ 22 ಲಕ್ಷಕ್ಕೂ ಅಧಿಕ ಮಂದಿಗೆ ಇದರಿಂದ ಸಮಸ್ಯೆ ಆಗಿದೆ. ನೀಟ್ ಪರೀಕ್ಷೆಯಲ್ಲಿನ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಡುಪಿಯಲ್ಲಿ ಜನ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಎಂಬುದನ್ನ ನೋಡುವ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ, ಈಗ ನೀಟ್ ಪರೀಕ್ಷೆಯಲ್ಲಿ ಒಂದು ಅಕ್ರಮ ಆಗಿರುವಂತದ್ದು, ಯಾವ ರೀತಿಯಾಗಿ ನೀವು ಪ್ರತಿಕ್ರಿಯೆ ಕೊಡ್ತೀರಾ ಅಂತ ಈ ಬಗ್ಗೆ? ಇವತ್ತು ಇಡೀ ದೇಶದಲ್ಲಿ ಹತ್ರ ಒಂದು 22 ಲಕ್ಷಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನು ಬರೆದಿದ್ದು, ಅದರ ಪ್ರಶ್ನೆ ಪತ್ರಿಕೆ ಇವತ್ತು ಸೋರಿಕೆ ಆಗಿದೆ. ಆ ಸೋರಿಕೆಯಿಂದಾಗಿ ಒಂದು ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳಿಗೆ ಮೋಸ ಆಗಿದೆ. ಪಾಪ ಅವರು ವರ್ಷಾನುಗಟ್ಲೆಯಿಂದ ಆ ವಿಚಾರವಾಗಿ ಪ್ರಿಪರೇಷನ್ ಮಾಡ್ತಾ ಇದ್ರು, ಅವರಿಗೆಲ್ಲ ಅನ್ಯಾಯ ಆಗಿದೆ. ಮತ್ತೆ ನಮ್ಮ ಉಡುಪಿ ಮತ್ತೆ ದಕ್ಷಿಣ ಕನ್ನಡದಲ್ಲಿ ಕೂಡ ಒಂದು ಹತ್ರ 11,000ಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರ್ದಿದ್ರು. ಕೆಲವರು ವಿದ್ಯಾರ್ಥಿಗಳ ಮನೆಯವರು ತುಂಬಾ ಬಡವರಿದ್ರು, ಎಲ್ಲ ಸಾಲ ಸೋಲ ಎಲ್ಲ ಮಾಡಿ ವಿದ್ಯಾರ್ಥಿಗಳಿಗೆ ಓದಿಸಿದ್ರು. ಆದ್ರೆ ಅವರೆಲ್ಲ ಅಷ್ಟೆಲ್ಲ ಕಷ್ಟಪಟ್ಟು ಓದಿದ್ದು ಇವತ್ತು ನೀರಲ್ಲಿ ಹೋಮ ಮಾಡಿದ ಆಗಿದೆ. ಮತ್ತೆ ಪುನಃ ಇವರು ಕೇಂದ್ರ ಸರ್ಕಾರ ಹೇಳ್ತಾರೆ ಇದು ನೀಟ್ ಪರೀಕ್ಷೆನ ಅತಿ ಶೀಘ್ರವಾಗಿ ನಾವು ಮಾಡ್ತೇವೆ ಅಂತ ಹೇಳ್ತಾರೆ. ಆದ್ರೆ ಒಂದು ಸತಿ ಇವರದ್ದೇ ಯುವ ಮೋರ್ಚಾದವರು ಇವರದೇ ಯುವ ಮೋರ್ಚಾದವರು ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಿದೆ. ಅವರು ಸಿಬಿಐ ಕೂಡ 2 ಜನ ವಶಪಡಿಸಿಕೊಂಡಿದೆ ಯುವ ಮೋರ್ಚಾದವರನ್ನು. ನಾವು ಇಲ್ಲಿಯವರೆಲ್ಲ ಅವರನ್ನು ಬಲವಾಗಿ ಅದನ್ನು ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡೋದನ್ನು ಬಲವಾಗಿ ಖಂಡಿಸ್ತೇವೆ. ಮತ್ತೆ ಮುಂದಿನ ದಿನಗಳಲ್ಲಿ ಈ ತರ ಆಗ್ಬಾರ್ದಂತ ನಾವು ಹೋರಾಟ ಮಾಡಿದ್ದೇವೆ. ಇವತ್ತು ಕೂಡ ಇಲ್ಲಿ DC ಕಚೇರಿ ಮುಂದೆ ನಾವು ಇವರಿಗೆ ನಮ್ಮ ಸಂಸದರಿಗೆ ಗೆರವು ಹಾಕುವ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಆದ್ರೆ ನಮ್ಮನ್ನು ಬಂಧನ ಮಾಡುವಂತ ಕಾರ್ಯಕ್ರಮ ಕೂಡ ಆಗಿದೆ. ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೇವೆ, ಇಂಥದ್ದು ಮುಂದಿನ ದಿನದಲ್ಲಿ ಮರುಕಳಿಸಬಾರ್ದು, ಬಡ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಬಾರ್ದು ಅಂತ ನಾವು ಕೇಳ್ಕೊಳ್ತೇವೆ. ಇವತ್ತು ಇಡೀ ದೇಶದಾದ್ಯಂತಹ ನೀಟ್ ಸ್ಕ್ಯಾಮ್ ಅನ್ನುವಂಥದ್ದು ನಡೀತಾ ಇದೆ. 23 ಲಕ್ಷ ವಿದ್ಯಾರ್ಥಿಗಳು ವರ್ಷ ಪೂರ್ತಿ ಒಂದು ನೀಟ್ ಪರೀಕ್ಷೆಗಾಗಿ ಶ್ರಮ ವಹಿಸಿದ್ದಾರೆ. ಆದ್ರೆ ಆ ಪ್ರಶ್ನೆ ಪತ್ರಿಕೆಯ ಸೋರಿಕೆ, ಕೇಂದ್ರ ಸರ್ಕಾರದ ಬೇಜವಾಬ್ದಾರಿತನದಿಂದ 23 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಅಂಧಕಾರದಲ್ಲಿ ಮೊಳಗಿದೆ. ಈ ಹಿಂದೆ ಜನಿವಾರ ಬ್ಯಾನ್ ಮಾಡಿದ್ರು, ರುದ್ರಾಕ್ಷಿ ಬ್ಯಾನ್ ಮಾಡಿದ್ರು ಅಂತ ಹೇಳಿ ತೇಜಸ್ವಿ ಸೂರ್ಯನವರು ಲಬಲಬೋ ಅಂತ ಬಾಯಿ ಬಡ್ಕೊಂಡು ಪ್ರತಿಭಟನೆ ಮಾಡಿದ್ರಲ್ವಾ. ನೀಟ್ ವಿದ್ಯಾರ್ಥಿಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಅವ್ರ ಇಡೀ 1 ವರ್ಷದ ಭವಿಷ್ಯ ಹೋಗಿದೆ. ಮುಂದೆ ಏನು ಒಂದು ಬಡ ವರ್ಗದ ಮಕ್ಕಳು ಅಥವಾ ಮಧ್ಯಮ ವರ್ಗದ ಮಕ್ಕಳು ಯಾರು ಓದ್ಲಿಕ್ಕೆ ತುಂಬಾ ಹುಷಾರಿರ್ತಾರೋ ಅವ್ರಿಗೆಲ್ರಿಗೂ ಅನ್ಯಾಯ ಆಗಿದೆ. ಈಗೆಲ್ಲೂ ಹೋದ್ರಿ ತೇಜಸ್ವಿ ಸೂರ್ಯರವರೇ? ಬಹುಶಃ ನನ್ಗನ್ಸುತ್ತೆ ನೀವು ವಿಮಾನದ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ಅನ್ನ ಓಪನ್ ಮಾಡಿ ಎಲ್ಲೋ ಹೋಗಿದ್ದೀರಾ ಅಂತ ಅನ್ಸುತ್ತೆ. ದಯವಿಟ್ಟು ಬಂದು ವಿದ್ಯಾರ್ಥಿಗಳ ಪರ ಮಾತನಾಡಿ. ಅಷ್ಟೇ ಅಲ್ಲದೆ ನಮ್ಮ ಕೋಟ ಶ್ರೀನಿವಾಸ್ ಪೂಜಾರಿ ಅವರ ಬಳಿ ಪ್ರಶ್ನೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಇಡೀ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಸಂಸದರಾಗಿ ನೀವು ಆಯ್ಕೆ ಆಗಿದ್ದೀರಾ. ಉಡುಪಿ ಅಂತ ಹೇಳಿದ್ರೆ ಅದು ಎಜುಕೇಶನಲ್ ಹಬ್, ಏನು ವಿದ್ಯಾಕಾಶಿ ಅಂತ ಕರೀತಾರೆ. ಸಾವಿರಾರು ಮಕ್ಕಳು ಇಲ್ಲಿ ಓದ್ಲಿಕ್ಕೋಸ್ಕರ ಬರ್ತಾರೆ. ಮಣಿಪಾಲ ವೈದ್ಯಕೀಯ ಕಾಲೇಜ್ ಬಹಳಷ್ಟು ಪ್ರಸಿದ್ಧಿಯನ್ನ ಪಡೆದಿದೆ. ಆದ್ರೆ ಇವತ್ತು ವೈದ್ಯಕೀಯ ರಂಗದಲ್ಲಿ ಈ ರೀತಿಯಾದಂತಹ ಅಕ್ರಮ ಆದ್ರೆ ಬಹುಶಃ ನಾಳೆ ನಾವು ಕೂಡ ಒಂದು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಹೆದರಿ ಭಯದ ವಾತಾವರಣದಲ್ಲಿ ಹೋಗ್ಬೇಕು. ಯಾಕಂತ ಹೇಳಿದ್ರೆ ಓದಿ ಹೋಗುವಂತಹ ಮಕ್ಕಳು ಕಲ್ತು ಪಾಸ್ ಆಗುವಂತಹ ಮಕ್ಕಳಿಗಿಂತ ಜಾಸ್ತಿ ಕೋಟಿ ಹಣ ಕೊಟ್ಟು ಪ್ರಶ್ನೆ ಪತ್ರಿಕೆಯನ್ನ ಏನು ಅಕ್ರಮವಾಗಿ ಗಳಿಸಿ
ಪರೀಕ್ಷೆಯನ್ನ ಬರೀತಾರೆ ಅಂತ ಹೇಳಿದ್ರೆ ಇಡೀ ಭಾರತದ ಭವಿಷ್ಯ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ. ನಾನು ನರೇಂದ್ರ ಮೋದಿ ಅವರ ಹತ್ರ ಕೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಗೆ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯವಿಲ್ವಾ? ನಿಯಂತ್ರಣ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ? ನಿಮ್ಮದೇ ಬಿಜೆಪಿಯ ಯುವ ಮೋರ್ಚಾದ ಒಬ್ಬ ಸದಸ್ಯ ದಿನೇಶ್ ಎಂಬುವಾತನಿಂದ ರಾಜಸ್ಥಾನದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಇದನ್ನು ನಿಮ್ಗೆ ತಡಿಲಿಕ್ಕೆ ಸಾಧ್ಯವಾಗ್ತಾ ಇಲ್ವಾ? ನಿಮ್ಮ ಏನು ಶಿಕ್ಷಣ ಸಚಿವ ಕೇಂದ್ರದ್ದು ಧರ್ಮೇಂದ್ರರವರನ್ನ ನೀವು ಏನು ರಾಜೀನಾಮೆ ಕೊಡ್ಲಿಕ್ಕೆ ಒತ್ತಾಯ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ? ದಯವಿಟ್ಟು ನರೇಂದ್ರ ಮೋದಿ ಅವರೇ ನೀವೇ ರಾಜೀನಾಮೆ ಕೊಟ್ಟು ಹೋಗಿ. ಯಾಕಂತ ಹೇಳಿದ್ರೆ ಇದು ಕೇವಲ 23 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ ಅಲ್ಲ. 2024 ಅಂದ್ರೆ 2 ವರ್ಷಗಳ ಹಿಂದೆ ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಾಗ ನೀವೇ ಒಂದು ಸಮಿತಿಯನ್ನ ಇಸ್ರೋದ ಮಾಜಿ ಅಧ್ಯಕ್ಷರ ಆದಂತಹ ಡಾಕ್ಟರ್ ರಾಧಾಕೃಷ್ಣನ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ಮಾಡಿದ್ರಿ. ಆ ಸಮಿತಿಯ ವರದಿಗಳು ಹೇಳ್ತು ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಗಳು ಸೇಫ್ ಆಗಿಲ್ಲ. ಅದಕ್ಕೆ ಒಂದು 360 ಪುಟಗಳ ಒಂದು ವರದಿಯನ್ನ ಕೊಟ್ಟು ಈ ರೀತಿ ಮಾಡಿ ಪರೀಕ್ಷೆ ಕೇಂದ್ರಗಳನ್ನ ಇನ್ನಷ್ಟು ನೀವು ಏನು ಪರೀಕ್ಷಾ ಕೇಂದ್ರಗಳನ್ನೇ ಕಟ್ಟಿ ಹೊಸದಾಗಿ ಪ್ರೈವೇಟೈಸೇಷನ್ಗೆ ಕೊಡಬೇಡಿ ಅಂತ ಹೇಳ್ತು. ಹಾಗೆ NIT ಅನ್ನುವಂತಹದ್ದು ನಿಮ್ಮ ಸರ್ಕಾರದ ಅಧಿಸಂಸ್ಥೆ ಆಗಿದೆ, ಆದ್ರೆ ಅದರೊಳಗೆ ಕೆಲಸ ಮಾಡುವವರೆಲ್ಲರೂ ಕೂಡ ಪ್ರೈವೇಟೈಸೇಷನ್. ಅದರಲ್ಲಿ ಏನು ಮಾಡುವಂತ ಸ್ಟ್ರಾಟಜಿ ಪ್ಲಾನರ್ ಆಗಿರ್ಬೋದು, ಪರೀಕ್ಷಾ ಪತ್ರಿಕೆಯ ರಚನೆ ಆಗಿರ್ಬೋದು, ಇನ್ನು ಅದರ ಕುರಿತು ಮಾಡುವಂತಹ ಒಂದು ಸುರಕ್ಷತಾ ಕ್ರಮಗಳು ಅದೆಲ್ಲವೂ ಕೂಡ ನೀವು ಪ್ರೈವೇಟೈಸೇಷನ್ ಮಾಡಿದಿರಿ. ಹಾಗಾದ್ರೆ ಪರೀಕ್ಷಾ ಪತ್ರಿಕೆಗಳು ಭದ್ರತೆ ಇಲ್ಲ ಅಂತ ಹೇಳಿದ್ರೆ ಇಡೀ ನಾಳೆ ನಮ್ಮ ಮಕ್ಕಳು ಕೂಡ ಎಕ್ಸಾಮ್ ಬರೀತಾರೆ, ನಮ್ಮ ಮನೆಯಲ್ಲೂ ಕೂಡ ಇಂತಹದೇ ಪರಿಸ್ಥಿತಿ ಎದುರಾಗಬಹುದು. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಈ ಬಗ್ಗೆ ಧ್ವನಿ ಎತ್ತಲೇಬೇಕು. ಯಾಕಂತ ಹೇಳಿದ್ರೆ ನೀಟ್ ಪರೀಕ್ಷೆ ಅನ್ನುವಂಥದ್ದು ಕೇವಲ 23 ಲಕ್ಷ ವಿದ್ಯಾರ್ಥಿಗಳ ಪ್ರಶ್ನೆ ಅಲ್ಲ, ಇಡೀ ಭಾರತ ದೇಶದ ಭವಿಷ್ಯದ ಪ್ರಶ್ನೆ. ನಮ್ಮ ಆರೋಗ್ಯದ ಕುರಿತು ಕೂಡ ನಾವು ಚಿಂತಿಸಬೇಕು. ಇದು ಮೆಡಿಕಲ್ ಸ್ಕ್ಯಾಮ್ ಅಂತ ಹೇಳಿದ್ರೆ ದೊಡ್ಡ ರೀತಿಯ ಸ್ಕ್ಯಾಮ್. ನಮ್ಮ ಆರೋಗ್ಯದ ಮೇಲೂ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೂ ಬಹಳ ದೊಡ್ಡ ಪರಿಣಾಮ ಬೀರುತ್ತೆ. ದಯವಿಟ್ಟು ನರೇಂದ್ರ ಮೋದಿ ಅವರೇ, ನಿಮ್ ಕೈಯಲ್ಲಿ ಇದನ್ನು ತಡಿಲಿಕ್ಕಾಗ್ಲಿಲ್ಲದ್ರೆ ದಯವಿಟ್ಟು ರಾಜೀನಾಮೆ ಕೊಡಿ. ಭಾರತದ ಭವಿಷ್ಯವನ್ನ ಅತಪತನಕ್ಕೆ ತರಬೇಡಿ ಅಂತ ನಿಮ್ಮಲ್ಲಿ ಕೈ ಮುಗ್ದು ಬೇಡ್ಕೊಡ್ತಾರೆ. ಈಗ ಇದು ಅಕ್ರಮ ನಡೆದ ಮೇಲೆ ಬರೀ ಕಾಂಗ್ರೆಸ್ನವರು ಮಾತ್ರ ಪ್ರೊಟೆಸ್ಟ್ ಮಾಡಿದಲ್ಲ, ಈಗ ಬಿಜೆಪಿಯಲ್ಲಿ ABPನವರು ಕೂಡ ಒಂದು ಪ್ರೊಟೆಸ್ಟ್ ಮಾಡಿದ್ದಾರೆ, ಅವರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅವರ ಪ್ರಕಾರ ನೀವು ಬರೀ ರಾಜಕೀಯ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ. ರಾಜಕೀಯ ಅಲ್ಲದೆ ಮತ್ತೇನು, 2024ರಲ್ಲಿ ಅವ್ರದೇ ಒಂದು ಏನು ಸರ್ಕಾರ ಇದ್ದಾಗ ವರದಿ ಮಾಡಿ ಕೊಡಿ, ನಾವು ಅದೇ ತರ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಶಿಕ್ಷಣ ಸಚಿವರು ಆ ವರದಿನ ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ. ಇನ್ನು ಅವರದೇ ಪಕ್ಷದ ಒಬ್ಬ ಯುವ ಮೋರ್ಚಾದ ವ್ಯಕ್ತಿ ರಾಜಸ್ಥಾನದಲ್ಲಿ ದಿನೇಶ್ ಅನ್ನುವವನು ಬಂಧಿತನಾಗಿದ್ದಾನೆ. ಅವನು CBI ವಶಕ್ಕೆ ಕೂಡ ಪಡೆದುಕೊಂಡಿದೆ. ಹಾಗಾದ್ರೆ ಇದರ ಹಿಂದೆ ಬಿಜೆಪಿಯವರ ಹುನ್ನಾರ ಇದೆ. ಒಂದು ನೀಟ್ ಪರೀಕ್ಷೆ ಅನ್ನುವಂಥದ್ದು ಗಂಭೀರವಾದಂಥದ್ದು, ಅದರಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಾ ಇದೆ ಅಂತ ಹೇಳಿದ್ರೆ ಬರೀ ಎಕ್ಸಾಮ್ ಸೆಂಟರ್ಗಳನ್ನೇ ನೀವು ಕೇಂದ್ರವಾಗಿ ಇಟ್ಕೊಳ್ಬೇಡಿ, ಬರೀ ಮಧ್ಯವರ್ತಿಗಳನ್ನ ಕೇಂದ್ರವಾಗಿ ಇಟ್ಕೊಳ್ಬೇಡಿ, ಅದ್ರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಕೂಡ ಕಂಡುಹಿಡಿಬೇಕು. ಇದೇನಂತ ಹೇಳಿದ್ರೆ ಸಿಚುವೇಶನ್ ಆದ್ಮೇಲೆ ನಾವು ಅದಕ್ಕೆ ಪ್ರಿಕಾಷನ್ ತಗೊಳ್ಳೋದಲ್ಲ, ಆಲ್ರೆಡಿ ಒಂದ್ಸತಿ ಆಗಿದೆ, ಈಗಾಗಲೇ ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ತಯಾರಿ ಮಾಡ್ಕೊಳ್ಬೇಕಿತ್ತು. 23 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದ ನಂತರ ಪ್ರಶ್ನೆ ಲೀಕ್ಔಟ್ ಆಗಿದೆ, ಪ್ರಶ್ನೆ ಪತ್ರಿಕೆ ಲೀಕ್ಔಟ್ ಆಗಿದೆ, ಎಕ್ಸಾಮ್ ಅನ್ನೇ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರೆ ಇದು ಬೇಜವಾಬ್ದಾರಿತನ ಅಲ್ಲದೆ ಮತ್ತೇನು, ಸರ್ಕಾರದ ಬೇಜವಾಬ್ದಾರಿತನ ಇದರಲ್ಲಿ ಸಂಪೂರ್ಣವಾಗಿ ಕಾಣ್ತಾ ಇದೆ. ನೋಡಿ, ನೀಟ್ ಪರೀಕ್ಷೆ ಏನು ಅಕ್ರಮ ಆಗಿದೆಯಾ? ಇದು ಅಕ್ರಮ, ಇದು ಏನು ಮೊದಲ ಬಾರಿ ಅಲ್ಲ, ಇದು 3 ವರ್ಷದಲ್ಲಿ ಇದು 2ನೇ ಬಾರಿ. ಒಂದು ಕೇಂದ್ರದಲ್ಲಿ ಇಷ್ಟು ದೊಡ್ಡ ಸರ್ಕಾರ ಏನು ಆಡಳಿತ ಮಾಡ್ತಿದ್ಯಾ, ನಾವು ಏನು ವಿಶ್ವಗುರು ಅಂತ ಏನು ಹೆಸರು ಹೇಳ್ಕೊಂಡು ತಿರುಗ್ತಾ ಇದ್ದಾರ. ಈ ವಿಶ್ವಗುರುವಿನ ಈ ಆಡಳಿತದ ಸಂದರ್ಭದಲ್ಲಿ ಇಂಥ ಬೆಳವಣಿಗೆಗಳು ಇದು ಶೋಭೆ ತರುವಂಥದ್ದಲ್ಲ. ಯಾಕಂತ ಹೇಳಿದ್ರೆ 23 ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮ್ ಬರಿಬೇಕಿದ್ರೆ ಎಷ್ಟೋ ದಿನಗಳ ಒಂದು ಸತತ ಪ್ರಯತ್ನ. ಅದು ಹೇಗಂತ ಹೇಳಿದ್ರೆ ಕೇವಲ 1-2 ದಿವಸದಲ್ಲಿ ಪ್ರಿಪ್ರೇಷನ್ ಮಾಡುವಂಥದ್ದಲ್ಲ. ಅವರ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ಅವರು ತುಂಬ ಎಷ್ಟೋ ರಾತ್ರಿ ಕಾದು ಕೂತ್ಕೊಂಡು ಬೇರೆ ಬೇರೆ ರೀತಿಯಾದಂಥ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ರೆಡಿ ಮಾಡಿಕೊಂಡು ತುಂಬ ಕಷ್ಟಪಟ್ಟು ಎಕ್ಸಾಮ್ ಫೇಸ್ ಮಾಡಿರ್ತಾರೆ. ಅದರೊಟ್ಟಿಗೆ ಖಾಲಿ ವಿದ್ಯಾರ್ಥಿಗಳಲ್ಲ, ಆ ವಿದ್ಯಾರ್ಥಿಗಳ ಪೋಷಕರು ಕೂಡ ಅಷ್ಟೇ ಕಷ್ಟಪಟ್ಟು ಅವರಿಗೆ ಸಪೋರ್ಟ್ ಮಾಡಿ. ಯಾಕಂತ ಹೇಳಿದ್ರೆ ಕೆಲವು ಪಾಪದ ಬಡವರ್ಗದವರಿಗೆಲ್ಲ ಒಂದು ಅವರಿಗೆ ಕೋಚಿಂಗ್ ಕೊಡಿಸುವಂಥದ್ದೆಲ್ಲ ದೊಡ್ಡ ವಿಷಯ. ನಾನು ಮೊನ್ನೆ ಒಂದು 4 ದಿವಸದಿಂದ ಬೇರೆ ಬೇರೆ ರೀತಿಯಾದಂಥ ಎಲ್ಲ ಸಭೆ ಸಮಾರಂಭಗಳಲ್ಲಿ ಎಲ್ಲ ಹೋಗುವಾಗ ಅಲ್ಲ ನಮ್ಮ ಹತ್ರ ಕೆಲವರು ಬಂದು ಮಾತಾಡ್ತಾರೆ. ಯಾಕಂದ್ರೆ ಅವರ ಬೇಸರ ವ್ಯಕ್ತಪಡಿಸ್ತಾರೆ. ಆವಾಗ ನಮಗೆ ಅಂದ್ರೆ ನನ್ನ ಫ್ಯಾಮಿಲಿಯಲ್ಲಿ ಕೂಡ ಇದ್ದಾರೆ ನೀಟ್ ಎಕ್ಸಾಮ್ ಬರೆದಂಥವ್ರು. ಇದು ಅದನ್ನು ಯಾವ ರೀತಿ ಅದನ್ನು ಫೇಸ್ ಮಾಡೋದು ಹೇಳಿ. ಎಕ್ಸಾಮನ್ನು ಬರೆದ ಎಕ್ಸಾಮ್ ಯಾವುದಕ್ಕೂ ವ್ಯಾಲಿಡೇ ಇಲ್ಲ ಅನ್ನುವಂಥ ಒಂದು ವಿಷಯ ಹೇಳಿದಾಗ ಇಷ್ಟು ಕಷ್ಟಪಟ್ಟು ಇನ್ನು ಪುನಃ ಪ್ರಿಪ್ರೇಷನ್ ಮಾಡಬೇಕು, ಪುನಃ ಅದಕ್ಕೆ ಎಷ್ಟೋ ದಿವಸದ ಕಸರತ್ತಾಗಬೇಕು, ಪುನಃ ಅದಕ್ಕೆ ಆರ್ಥಿಕ ವ್ಯವಸ್ಥೆ ಕ್ರೋಢೀಕರಣ ಮಾಡಬೇಕು. ಎಲ್ಲ ಒಂದು ಪೋಷಕರಿಗೂ ಕೂಡ ಒಂದು ತಲೆನೋವಿನ ಕೆಲಸ. ಯಾಕಂತ ಹೇಳಿದ್ರೆ ನಮ್ಮ
ಜಿಲ್ಲೆಯ ಒಂದು ತುಂಬಾ ಮಕ್ಕಳು ಎಕ್ಸಾಮ್ ಬರೆದಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಜಿಲ್ಲೆಯ ಮಕ್ಕಳು ತುಂಬಾ ಶಿಕ್ಷಣದಲ್ಲಿ ಮುಂದೆ ಇರುವಂತವರು, ಎಲ್ಲ ಶಾಲೆಯ ಮಕ್ಕಳು ಕೂಡ ಹೆಚ್ಚಿನವರು ಇದನ್ನು ಎಕ್ಸಾಮ್ ಫೇಸ್ ಮಾಡಿದ್ದಾರೆ. ಎಲ್ಲರಿಗೂ ತಲೆನೋವಿನ ಪರಿಸ್ಥಿತಿ. ಯಾಕಂತ ಹೇಳಿದ್ರೆ ಇದು ಕೆಲವರು ಹೇಳ್ತಾರೆ ಗೊತ್ತಿದ್ದು ಒಂದು ತಪ್ಪು ಆಗುವಂಥದ್ದು ಪ್ರಥಮ ಬಾರಿಗೆ ಸರ್ವೇ ಸಾಮಾನ್ಯ. ಆದ್ರೆ ಇದು ಗೊತ್ತಿದ್ದು 2 ಬಾರಿ ಇದನ್ನ ಈ ರೀತಿ ಪ್ರಶ್ನೆ ಪತ್ರಿಕೆನೇ ಸೋರಿಕೆ ಆಗಿದೆ ಅಂತ ಹೇಳಿದ್ರೆ ಇವರ ಆಡಳಿತದಲ್ಲಿ ಏನೆಲ್ಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ನೆಕ್ಸ್ಟ್ ಬರೆಯುವಂತ ಎಕ್ಸಾಮ್ ಕೂಡ ಯಾವ ಒಂದು ಕಾನ್ಫಿಡೆನ್ಸ್ ಬೇಸಿಸ್ ಮೇಲೆ ನಾವು ಎಕ್ಸಾಮ್ ಫೇಸ್ ಮಾಡ್ಬೋದು? ಅದು ಕೂಡ ಯಾರು ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡುವಂತವ್ರು? ಇದೇ ಕೇಂದ್ರದಲ್ಲಿ ಆಡಳಿತದಲ್ಲಿ ಇರುವಂತಹ ಬಿಜೆಪಿ ಸರ್ಕಾರದ ಯುವ ಮೋರ್ಚಾದ ಪದಾಧಿಕಾರಿಗಳು, ಬಿಜೆಪಿ ಪಕ್ಷದ ಕಾರ್ಯಕರ್ತರ ಇದನ್ನು ಸೋರಿಕೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇದು ತುಂಬಾ ನಾಚಿಗೇಡಿನ ಸಂಗತಿ. ಯಾಕಂತಂದ್ರೆ ರಾಷ್ಟ್ರೀಯ ಪಕ್ಷ ಒಂದು ದುಡ್ಡು ಮಾಡ್ಲಿಕ್ಕೆ ಈ ರೀತಿಯ ಕೆಳಮಟ್ಟದ ಒಂದು ಟ್ರಿಕ್ಸ್ ಅನ್ನ, ಮಕ್ಕಳ ಭವಿಷ್ಯದಲ್ಲಿ ಆಟ ಆಡುವಂತ ಒಂದು ಟ್ರಿಕ್ಸ್ ಅನ್ನ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇದು ಇಲ್ಲಿಯ ಸಂಸದರಾಗ್ಲಿ, ಈ ನಮ್ಮ ಕರ್ನಾಟಕದ ಎಲ್ಲ ಸಂಸದರೇ ಆಗ್ಲಿ ಇದೆಲ್ಲ ಕ್ವಶನ್ ಮಾಡ್ಬೇಕಿತ್ತು. ಯಾಕಂತ ಹೇಳಿದ್ರೆ ನಾವು ಒಂದು 3-4 ದಿವಸ, ಯಾಕಂತ ಈಗ ಕೆಲವರು ಕೇಳಿದ್ರು ನೀವು ಯಾಕೆ 4-5 ದಿವಸ ಹಿಂದೆ ತಗೊಂಡ್ರಿ ಇದ್ರ ಬಗ್ಗೆ ಪ್ರತಿಭಟನೆ ಮಾಡ್ಲಿಕ್ಕೆ ಅಂತ ಹೇಳಿ. ನೋಡಿ, ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವಂತ ಜನರಿಂದ ಆಯ್ಕೆ ಆಗಿ ಬಂದಂತವರು ಯಾರು ಸಂಸದರು, ಇದ್ರ ಬಗ್ಗೆ ಯಾರು ಫಸ್ಟ್ ನಾಯ್ಸ್ ಎತ್ತಬೇಕು? ವಿರೋಧ ಪಕ್ಷದವ್ರು ನಾವು ಎತ್ತೇವೆ, ನಾವು ಅವರ ಆಡಳಿತ ವೈಫಲ್ಯವನ್ನು ಎತ್ತೇವೆ. ಆದ್ರೆ ಅವರಿಗೂ ಕೂಡ ಒಂದು ರಿಗ್ರೆಟ್ ಆಗಿ ಇದ್ರ ಬಗ್ಗೆ ಮಾತಾಡ್ಬೇಕಿತ್ತು. ಯಾಕಂತ ಹೇಳಿದ್ರೆ ಕೋಟ ಶ್ರೀನಿವಾಸ ಪೂಜಾರಿ ಏನು ನಮ್ಮ ಸಂಸದರಿದ್ದಾರೆ, ಎಲ್ಲೆಲ್ಲಿಯ ವಿಷಯಕ್ಕೆ ಅವರು ಮಾತಾಡ್ತಾರೆ. ನಮ್ಮ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿಯುವಂತ ಕೆಲಸ ಮಾಡ್ತಾರೆ. ಇದು ಈ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಯಾಕೆ ಎತ್ತಿ ಹಿಡಿಯುವುದಿಲ್ಲ? ಸರ್ಕಾರ ಯಾವುದೇ ಇರಲಿ, ಅವ್ರದೇ ಸರ್ಕಾರ ಆಗ್ಲಿ, ಮಕ್ಕಳ ಭವಿಷ್ಯ ತಾನೇ ಇದು. ಮಕ್ಕಳ ಭವಿಷ್ಯಕ್ಕಿಂತ ಜಾಸ್ತಿ ಇವರಿಗೆ ರಾಜಕಾರಣನ. ಮೊನ್ನೆ ರಾಜ್ಯ ಸರ್ಕಾರದಿಂದ ಹಿಜಾಬ್ ಮತ್ತೆ ನಮ್ಮ ರುದ್ರಾಕ್ಷಿ ಮಾಲೆ ಮತ್ತೆ ಜನಿವಾರಕ್ಕೆಲ್ಲ ಏನು ಪರ್ಮಿಷನ್ ಕೊಡ್ಬೇಕು ಅನ್ನೋಂತ ಒಂದು ವಿಷಯ ಬಂದಾಗ ಹೇಗೆ ಎಲ್ಲಿಂದ ಓಡೋಡಿ ಬಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಯಾವ ರೀತಿ ತಮ್ಮ ಟ್ವಿಟರ್ಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ಗಳಲ್ಲಿ ಅದರ ಬಗ್ಗೆ ಇವರು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಯಾಕೆ ಇದ್ರ ಬಗ್ಗೆ ಕೊಡ್ಲಿಕ್ಕೆ ಆಗ್ಲಿಲ್ವಾ? 4-5 ದಿವಸ ಆಯ್ತು. ಇಲ್ಲಿ ದೊಡ್ಡ ದೊಡ್ಡ ಲೀಡರ್ಸ್ಗಳಿದ್ದಾರೆ, ಕಾರ್ಕಳ ಸುನಿಲ್ ಕುಮಾರ್ ಅವರು, ನಮ್ಮ ಹರೀಶ್ ಪೂಂಜಾ ಅವರು, ಅದೇ ರೀತಿ ನಮ್ಮ ಯಶ್ಪಾಲ್ ಸುವರ್ಣ ಅವರು ಅಂತೂ ಅದಂತ ಹೇಳಿದ್ರೆ ಒಂದು ಕೈ ಮುಂದೆ ಎಲ್ಲ ವಿಷಯದಲ್ಲಿ, ಬೇರೆ ಬೇರೆ ವಿಷಯದಲ್ಲಿ ಮಾತಾಡ್ಲಿಕ್ಕೆ. ಇದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಏನು ಯಶ್ಪಾಲ್ ಸುವರ್ಣ ಅವರಿಗೆ ಮಕ್ಕಳ ಬಗ್ಗೆ, ಮಕ್ಕಳ ಎಜುಕೇಶನ್ ಬಗ್ಗೆ ಚಿಂತೆನೇ ಇಲ್ವಾ? ನಡೀತದ? ಹಾಗಾದ್ರೆ ಏನ್ ಮಾಡ್ಕೊಂಡು ಹೋದ್ರು, ಈ ಸರ್ಕಾರ ಏನ್ ಮಾಡ್ಕೊಂಡು ಹೋದ್ರು ನೀವು ಬಾಯಿ ಮುಚ್ಚಿ ಕುತ್ಕೊಳ್ಳುವಂತ ಕೆಲಸ ಮಾಡ್ತೀರಾ? ಯಾಕೆ ಬೇರೆ ಬೇರೆ ಹಿಜಾಬಿನ ವಿಷಯಕ್ಕೆ ಅಷ್ಟು ಹಾರಾಟ ಮಾಡಿದ್ರಿ? ಇದು ಕೂಡ ಮಕ್ಕಳ ಭವಿಷ್ಯದ ಪ್ರಶ್ನೆ ಅಲ್ಲ? ಇದರಲ್ಲಿ ಕೂಡ ಹಿಂದೂ ಮಕ್ಕಳಿದ್ದಾರಲ್ಲ, ಕಷ್ಟ ಬಡವರ ಮಕ್ಕಳಿದ್ದಾರಲ್ಲ, ಯಾಕೆ ಯಶ್ಪಾಲ್ ಸುವರ್ಣ ಅವರು ಮಾತಾಡೋದಿಲ್ಲ? ಯಾಕೆ ಸುನಿಲ್ ಕುಮಾರ್ ಅವರು ಮಾತಾಡೋದಿಲ್ಲ? ಭರತ್ ಶೆಟ್ಟಿ, ನಾನು ನೋಡ್ತಾ ಇದ್ದೇನೆ ನಮ್ಮ ಮಂಗಳೂರಿನ ಶಾಸಕರು ಏನ್ ಮಾತಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಗೊತ್ತು. ಒಂದು ಒಂದು ಧರ್ಮ ದಂಗಲ್ಲೇ ಅಂತೇಳಿ ಅವ್ರ ಪೋಸ್ಟ್ ಅಲ್ಲಿ ನಾನು ನೋಡಿದೆ ಮೊನ್ನೆ, ಧರ್ಮ ದಂಗಲ್ಲೇ ಏನು ಮಾಡ್ಬೇಕಾಗತ್ತೆ ಹಾಗೆ ಅಂತೇಳಿ. ಈ ನೀಟ್ ಎಕ್ಸಾಮಿನ ಬಗ್ಗೆ ಯಾಕೆ ಮಾತಾಡಲ್ಲ? ನೀಟ್ ಎಕ್ಸಾಮ್ ಕೂಡ ಅಷ್ಟು ಚಿಕ್ಕ ವಿಷಯ, ಇಷ್ಟು ದೊಡ್ಡ 23 ಲಕ್ಷ ಮಕ್ಕಳ ಭವಿಷ್ಯದ ಪ್ರಶ್ನೆ. ಇದ್ರ ಬಗ್ಗೆ ಯಾಕೆ ನಿಮ್ಗೆ ಮಾತಾಡ್ಲಿಕ್ಕೆ ನೈತಿಕತೆ ಇಲ್ಲ? ಯಾಕೆ ಬಿಜೆಪಿ ಯುವ ಮೋರ್ಚಾದವರು ಇದ್ರ ಬಗ್ಗೆ ಮಾತಾಡೋದಿಲ್ಲ? ಇದ್ರ ಬಗ್ಗೆ ಮಾತಾಡಿ ಅಲ್ಲ, ಇದ್ರ ಬಗ್ಗೆ ಮಾತಾಡಿದ್ರೆ ಮಾತ್ರ ತಾವು ರಾಜಕಾರಣದಲ್ಲಿ ಇರ್ಬೇಕು, ಅಥವಾ ತಾವು ಇದ್ರ ಬಗ್ಗೆ ಆಗುದಿಲ್ಲ ಅಂತ ಹೇಳಿದ್ರೆ ತಾವು ಬಿಡ್ಬೇಕು. ಯಾಕಂತ ಹೇಳಿದ್ರೆ ಒಬ್ಬ ವಿದ್ಯಾರ್ಥಿಯ ಜೀವನದ ಏನ್ ಹೇಳ್ತಾರೆ, ನಮ್ಮ ದೇಶಕ್ಕೆ ಮುಂದಿನ ಏನು ನಮ್ಮ ಭವಿಷ್ಯನೇ ವಿದ್ಯಾರ್ಥಿಗಳು ಅಂತ ಹೇಳ್ತೇವೆ. ವಿದ್ಯಾರ್ಥಿಗಳ ಭವಿಷ್ಯದಲ್ಲೇ ಆಟ ಆಡ್ತಿದ್ದಾರೆ. ಯಾಕೆ ಬಿಜೆಪಿ ಯುವ ಮೋರ್ಚಾದವರು ಇದ್ರ ಬಗ್ಗೆ ಮಾತಾಡೋದಿಲ್ಲ? ಯಾಕೆ ಬಿಜೆಪಿ ಶಾಸಕರು, ಎಂಪಿಗಳು ಇದ್ರ ಬಗ್ಗೆ ಮಾತಾಡೋದಿಲ್ಲ? ಈಗ ಈ ಪ್ರಕರಣವನ್ನ ಸಿಬಿಐಗೆ ವಹಿಸಲಾಗಿದೆ. ನಿಮ್ ಪ್ರಕಾರ ಏನು ಕ್ರಮ ಕೈಗೊಳ್ಳಬೇಕು ಅಂತ? ನೋಡಿ, ಈ ಹಿಂದೆನೂ ನಮ್ಮ ಪ್ರೆಸ್ ಮೀಟ್ ಅಲ್ಲಿ ನಾವು ಹೇಳಿದ್ವಿ, ಈ ಹಿಂದೆನೂ ಇದ್ರ ಬಗ್ಗೆ ಏನು ಎನ್ಕ್ವೈರಿ ಆಗಿ ಇದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋಂಥದ್ದು ಒಂದು ಕಮಿಟಿ ಆಗಿತ್ತು. ಆ ಕಮಿಟಿಯವರು ಏನು ಯಾವ ರೀತಿ ಮಾಡ್ಬೇಕಂತ ಹೇಳಿ ಒಂದು ರಿಪೋರ್ಟ್ ಕೊಟ್ಟಿದ್ರು. ಯಾವ ರಿಪೋರ್ಟ್ ಅನ್ನು ಇವರು ಲೆಕ್ಕಕ್ಕೆ ತಗೊಳ್ಳಿಲ್ಲ. ಅದೆಲ್ಲದನ್ನು ಸೈಡ್ಗೆ ಇಟ್ಟು ಎಕ್ಸಾಮ್ ಫೇಸ್ ಮಾಡಿ ಪುನಃ ಪತ್ರಿಕೆಯನ್ನ ಲೀಕ್ ಮಾಡಿದ್ರು. ಇನ್ನು ಸಿಬಿಐ ಕೊಟ್ಟರು, ನಾನು ಹೇಳೋದಂತೇಳಿ, ಸಿಬಿಐ ಯಾರ ಅಂಡರ್ಲಿ ವರ್ಕ್ ಮಾಡುತ್ತೆ? ಸೆಂಟ್ರಲ್ ಗವರ್ಮೆಂಟ್ ಅಂಡರ್ಲಿ ವರ್ಕ್ ಮಾಡುತ್ತೆ. ಯಾಕಂತ ಹೇಳಿದ್ರೆ ಅದು ಬೇರೆ ಬೇರೆ ಪ್ರಕರಣದಲ್ಲಿ ನೋಡ್ತಿದೆ. ಇರ್ಬೋದು, ಸ್ವತಂತ್ರ ಸಂಸ್ಥೆ ಅಂತೇಳಿ ಇರ್ಬೋದು. ಯಾಕೆ ಇಡಿ ಕೂಡ ಸ್ವತಂತ್ರ ಸಂಸ್ಥೆ? ಅದು ಯಾವ ಬೇಸಿಸ್ ಮೇಲೆ, ಯಾವ ವಿಷಯದಲ್ಲಿ ವರ್ಕ್ ಮಾಡ್ತಾರೆ ನಮ್ಗೆಲ್ಲ ಗೊತ್ತಿದೆ. ನಾನು ಹೊಸತಾಗಿ ಏನು ಹೇಳ್ಬೇಕಂತಿಲ್ಲ. ಎಲ್ಲದು ಕೇಂದ್ರ ಸರ್ಕಾರದ ಆಡಳಿತ ಕೈಗೊಂಬೆಯಾಗಿ ಕೆಲಸ ಮಾಡ್ತಿರುವಂಥದ್ದು. ಇದು ಕೂಡ ಏನು ಯಾರ್ದಾದ್ರೂ ಒಬ್ರು ಪಾಪದವ್ರ ಮೇಲೆ ತಲೆ ಕಟ್ತಾರೆ, ಆಮೇಲೆ ಇನ್ನೊಂದ್ಸಲ ಇವರು ಎಕ್ಸಾಮ್ ಫೇಸ್ ಮಾಡುವಂತ ಕೆಲಸ ಮಾಡ್ತಾರೆ. ಇನ್ನೊಂದ್ಸಲ ಎಲ್ಲ ವಿಷಯದಲ್ಲಿ ಏನು ಎಕ್ಸಾಮ್ ಫೀಸು ಅದು ಇದು ಎಲ್ಲ ಜನಗಳಿಗೆ ಕಷ್ಟ. ನೋಡಿ, ನಾನೊಂದು ಈ ನೀಟ್ ಎಕ್ಸಾಮಿನೊಟ್ಟಿಗೆ ಇನ್ನೊಂದು ಮಾತು ಹೇಳ್ತೇನೆ. ಈ ಸಾರಿಗೆ, ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಆದಾಗ ನಮ್ಮ ಇಲ್ಲಿನ ಮುಂಚಿನ ಎಂಪಿಗಳು ರೋಡಲ್ಲಿ ಹೊರಳಾಡ್ತಿದ್ದು. 2 ರೂಪಾಯಿ 1 ರೂಪಾಯಿ ಜಾಸ್ತಿ ಆದಾಗ ಇಷ್ಟು ಜಾಸ್ತಿ ಆಯ್ತು ಮಗ. ಮೊನ್ನೆ ಗ್ಯಾಸ್ ಸಿಲಿಂಡರ್ಗೆ 993 ರೂಪಾಯಿ ಒಂದೇ ಬಾರಿ ಏರಿಕೆ ಮಾಡಿ. ಇದು ಪ್ರಥಮ.
ಯಾಕಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಇಷ್ಟು ದೊಡ್ಡ ಬೆಲೆ ಏರಿಕೆ ಮಾಡುವಂತ ಸರ್ಕಾರ ಇದ್ರೆ ಅದು ಬಿಜೆಪಿ ಕೇಂದ್ರ ಸರ್ಕಾರ. ಈಗ ನಮ್ಮ ಕರಾವಳಿಗರು ಎಲ್ಲ ಹೋಟೆಲ್ ಬಿಸ್ನೆಸ್ ಅಲ್ಲಿ ಇರುವಂತವ್ರು ಎಲ್ಲ ಕರಾವಳಿಗರೇ ಆಲ್ಮೋಸ್ಟ್. ನಮ್ಗೆ ಗೊತ್ತಿದ್ದಾಗೆ ದೇಶದಲ್ಲಿ, ವಿದೇಶದಲ್ಲಿ, ರಾಜ್ಯದಲ್ಲಿ ಈ ಕರಾವಳಿಗರಿಗೆ ಸಮಸ್ಯೆ ಆಯ್ತು. ಇಷ್ಟು ದೊಡ್ಡ ಬಾಂಬೆಗಳಲ್ಲಿ ಮತ್ತೆ ನಮ್ಮ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಕ್ಯಾಂಟೀನ್ಗಳು, ಈ ಗೂಡಂಗಡಿಗಳೆಲ್ಲ ಬಂದೆ. ಯಾಕಂತ ಹೇಳಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವರಿಗೆ ಕಟ್ಟಿಗೆ ಮಾಡುವಂತದ್ದು ಸಾಧ್ಯ ಇಲ್ಲ. ಆದ್ರೆ ಅದ್ರ ಬಗ್ಗೆ ಒಂದಾದ್ರೂ ಇಲ್ಲಿವರೆಗೆ ಮಾತಾಡಿದ್ರ, ನೀವು ನೋಡಿದ್ರ? ಯಾರಾದ್ರೂ ಒಬ್ರು ಅದ್ರ ಬಗ್ಗೆ ಒಂದು ಬೇಜಾರಾದ್ರೂ ವ್ಯಕ್ತಪಡಿಸಿದ್ರ, ಅಸಮಾಧಾನ ಆದ್ರೂ ವ್ಯಕ್ತಪಡಿಸಿದ್ರ? ಇಲ್ಲ. ಯಾಕಂತ ಹೇಳಿದ್ರೆ ಅವರ ಏನು ಬಿಗ್ ಬಾಸ್ ಮಾಡಿರುವಂತದ್ದು, ನರೇಂದ್ರ ಮೋದಿ ಅವರು ಮಾಡಿ ಏನ್ ಮಾಡಿದ್ರು ಅದು ಒಳ್ಳೇದಂತ ಹೇಳ್ತಿದ್ದಾರೆ. ಇದು ಒಳ್ಳೇದಾ ಅನ್ನುವಂಥದ್ದು ಪ್ರಶ್ನೆಯನ್ನ ನಾವು ಅವರಿಗೆ ಪ್ರಥಮವಾಗಿ ಕೇಳಬೇಕಾದದ್ದು. ಸೊ ನೀಟ್ ಪರೀಕ್ಷೆ ಕೂಡ ಹಾಗೆ, ಇವರು ಏನು ಯಾವ CBI ಎನ್ಕ್ವೈರಿ ಮಾಡಿದ್ರು ಅದು ಒಂದು ಹಂತಕ್ಕೆ ಇವರು ತಗೊಂಡು ಹೋಗೋದಿಲ್ಲ. ಅದನ್ನ ಮಿಡ್ಲಲ್ಲಿ ಡ್ರಾಪ್ ಮಾಡಿ ಇನ್ನೊಂದು ವರ್ಷಕ್ಕೆ ಬೇರೆನೆ ಜನನು ಮರ್ತು ಬಿಡ್ತಾರೆ. ಮತ್ತೆ ಸರ್ಕಾರ ಅನ್ನೋದು ಅವ್ರು ಜನ ಮರ್ತಾಗಿ ಸರ್ಕಾರ ಅನ್ನೋದನ್ನ ಸೈಡ್ಗೆ ಇಟ್ಟು ಬಿಡುತ್ತೆ. ಇದರಲ್ಲಿ ಯಾವ್ದು ಕೂಡ, ಯಾಕಂದ್ರೆ ಒಂದು ಬಾರಿ ತಪ್ಪಾದ್ರೆ ಅದು ತಪ್ಪು, ಪದೇ ಪದೇ ತಪ್ಪು ಮಾಡಿದ್ರೆ ಅದು ತಪ್ಪಲ್ಲ, ಅದು ಆಲೋಚನೆ ಮಾಡಿ ಬೇಕಂತಲೇ ಹೇಳಿ ಮಾಡುವಂತ ತಪ್ಪದು. ಅದನ್ನ ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿ ನೋಡಿ, ತಪ್ಪು ಮಾಡಿ ಅದು ಹೋದ್ಸಲ ಏನು ಆಗ್ಲಿಲ್ಲ ಅನ್ನೋದಕ್ಕೆ ಈ ಸಲ ಕೂಡ ಅವರು ಎಂತ ಹೇಳ್ತಾರೆ ಡೇರಿಂಗ್ ಮಾಡ್ಲಿಕ್ಕೆ ಹೋಗಿದ್ದು, ಆ ಒಂದು ಸಾಹಸಕ್ಕೆ ಕೈ ಹಾಕಿದ್ದು. ಹಾಗಾಗಿ ಯಾವ CBI ಎನ್ಕ್ವೈರಿ ಮಾಡಿದ್ರು ಇದು ಒಂದು ಅಂತ್ಯ ತಲುಪುದಿಲ್ಲ. ಇದು ಇದೇ ರೀತಿ ಕಂಟಿನ್ಯೂ ಆಗ್ತಾ ಇರ್ತದೆ. ಏನಂತ ಹೇಳಿದ್ರೆ ನನಗೆ ಹೇಳಿಕಿರುವಂತದ್ದು ಏನಂತ ಹೇಳಿದ್ರೆ, ಶಿಕ್ಷಣ ಮಂತ್ರಿಗಳು ಯಾರು ಧರ್ಮೇಂದ್ರ ಪ್ರಧಾನ್ ಅವರು, ದೇಶದ ಒಂದು ಶಿಕ್ಷಣ ಮಂತ್ರಿಗಳು, ತಾವು ದಯವಿಟ್ಟು ಇದ್ರ ಬಗ್ಗೆ ನಾವು ಪ್ರತಿಭಟನೆ ಮಾಡ್ತೇವೆ, ಆದ್ರೆ ಅವರೇ ಇದ್ರ ಬಗ್ಗೆ ಅವರಿಗೆ ಮನಸ್ಸು ಬಂದು ಅವ್ರು ರಾಜೀನಾಮೆ ಕೊಟ್ರೆ ನಮಗೊಂದು ಅನಿಸ್ತಾ ಏನೋ ಇವ್ರು ಮಾಡಿದ ತಪ್ಪು ಅಂತೇಳಿ, ಅವರಿಗಾದ್ರೂ ರಿಗ್ರೆಟ್ ಆಗಿದೆ ಅಂತೇಳಿ. ಅವರು ಅದು ಮಾಡೋದು ಇಲ್ಲ, ಅವರಿಗೆ ಅರ್ಥನೂ ಆಗುದಿಲ್ಲ. ಇವ್ರು ಇದೇ ರೀತಿ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಟೋಟಲಿ ಏನಂತ ಹೇಳಿದ್ರೆ ಕೇಂದ್ರ ಏನು ಸರ್ಕಾರ ಇದೆ, ಎಲ್ಲಾ ವ್ಯವಸ್ಥೆಯಲ್ಲಿ ಮಕ್ಕಳ ಎಕ್ಸಾಮ್ ಇಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ನಾವು ವ್ಯವಹಾರ ಮಾಡ್ತೀವಿ ಎಲ್ಲಾ ವಿಷಯದಲ್ಲಿ ಕೂಡ ಇವರು ವೈಫಲ್ಯವನ್ನು ಕಾಣ್ತಾ ಇದ್ದಾರೆ. ಇವರು ದಯವಿಟ್ಟು ಶಿಕ್ಷಣ ಮಂತ್ರಿಗಳು, ನಮ್ಮ ಒಂದು ಆಗ್ರಹ ಏನಂದ್ರೆ ಶಿಕ್ಷಣ ಮಂತ್ರಿಗಳು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಅಲ್ಲಿವರೆಗೂ ನಮ್ಮ ಯೂತ್ ಕಾಂಗ್ರೆಸ್ ಈ ಹೋರಾಟಗಳು ಮಾಡ್ತೇವೆ, ರಾಜ್ಯದಾದ್ಯಂತ ಮಾಡ್ತಾ ಇದ್ದೇವೆ. ಇನ್ನು ಕೂಡ ನಾವು ಅಸೆಂಬ್ಲಿ ವೈಸ್ ಅಂದ್ರೆ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಇದ್ರ ಬಗ್ಗೆ ಹೋರಾಟ ಮಾಡ್ಲಿಕ್ಕೆ ನಮ್ಗೆ ಕರೆ ಬಂದಿದೆ. ನಾವು ಅದ್ರ ಬಗ್ಗೆ ಹೋರಾಟ ಮಾಡ್ತೇವೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ನಮ್ಮ ಸ್ಟೂಡೆಂಟ್ಗಳಿಗೆ ತುಂಬಾ ಗೊಂದಲ ಆಗಿದೆ. ಇದರ ಬಗ್ಗೆ ಅವರು ಕಷ್ಟಪಟ್ಟು ತುಂಬಾ ದಿನಗಳಿಂದ ಎಕ್ಸಾಮ್ ಅನ್ನು ಪ್ರಿಪರೇಷನ್ ಮಾಡಿರ್ತಾರೆ. ಇದರ ಹಿಂದೆ BJP ಯುವ ಮೋರ್ಚಾದ ಪದಾಧಿಕಾರಿಗಳು ಭಾಗಿಯಾಗಿರುವುದು ನಮ್ಮ ವಿದ್ಯಾರ್ಥಿಗಳಿಗೆ ತುಂಬಾ ಕಷ್ಟವಾಗಿದೆ, ಸಮಸ್ಯೆ ಆಗಿದೆ. ಇದರ ಬಗ್ಗೆ ನಾವು ಖಂಡಿಸ್ತೇವೆ ಯುವ ಕಾಂಗ್ರೆಸ್ ವತಿಯಿಂದ. ಮುಂದಕ್ಕೆ ಹೀಗೆ ಆಗದಾಗೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ನಮ್ಮೆಲ್ರಿಗೂ ಗೊತ್ತಿದ್ದಾಗೆ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ ಹಾಗೆ ನಮಗೆ ನೀಟ್ ಎಕ್ಸಾಮ್ ಅಂತ ಮಾಡ್ತಾರೆ. ನಮ್ಮ ಯಾವುದೇ ಒಂದು ವಿದ್ಯಾರ್ಥಿಗಳು ಸೆಕೆಂಡ್ PU ಮುಗಿದ ನಂತರ ಮೆಡಿಕಲ್ ಕಾಲೇಜ್ಗಳಿಗೆ ಸೀಟ್ ಬೇಕಾದ್ರೆ ಮುಂದೆ ನೀಟ್ ಎಕ್ಸಾಮ್ ಅನ್ನ ಬರಿಬೇಕು. ಇಲ್ಲ ಆದ್ರೆ 1.5-2 ಕೋಟಿ ಡೊನೇಷನ್ ಕೊಟ್ಟು ಮ್ಯಾನೇಜ್ಮೆಂಟ್ ಸೀಟ್ ಮುಖಾಂತರ ಮೆಡಿಕಲ್ ಸೀಟ್ ಅನ್ನು ಪಡ್ಕೊಳ್ಳುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದ್ದ ವಿಚಾರ. ನೀಟ್ ಎಕ್ಸಾಮ್ ಆಲ್ ಓವರ್ ಇಂಡಿಯಾ ಈ ಒಂದೇ ರೀತಿಯಲ್ಲಿ ನೀಟ್ ಎಕ್ಸಾಮ್ ನಡೆಯುವ ಸಮಾನತೆ ಇರಬೇಕಂತ ಒಂದು ದೃಷ್ಟಿಯಲ್ಲಿ ಇವರು ನೀಟ್ ಎಕ್ಸಾಮ್ ಅನ್ನ ಮಾಡಿದ್ರು. ಆ ನೀಟ್ ಎಕ್ಸಾಮ್ ನ ಎಲ್ಲಾ ವಿದ್ಯಾರ್ಥಿಗಳು ಒಪ್ಪಿಕೊಂಡು ನೀಟ್ ಎಕ್ಸಾಮ್ ಅನ್ನ 1 ವರ್ಷದಲ್ಲಿ 6 ತಿಂಗಳಲ್ಲಿ ಕ್ಲಿಯರ್ ಮಾಡುವಂತ ಎಕ್ಸಾಮ್ ಅಲ್ಲ. ಹಲವಾರು ಮಕ್ಕಳು 2 ವರ್ಷ 3 ವರ್ಷಗಳ ಕಾಲ, ಕೆಲವು ಮಕ್ಕಳು 4 ವರ್ಷಗಳ ಕಾಲ ಸಹ ತಮ್ಮ ಎಜುಕೇಶನ್ ಇಯರ್ ಅನ್ನ ವೇಸ್ಟ್ ಮಾಡಿ, ಅಕಾಡೆಮಿಕ್ ಇಯರ್ ಅನ್ನ ವೇಸ್ಟ್ ಮಾಡಿ ಅವರು ನೀಟಿಗೋಸ್ಕರ ತಯಾರಿ ಮಾಡುವಂಥದ್ದು ನಿಮ್ಮೆಲ್ರಿಗೂ ಗೊತ್ತಿದ್ದಾಗೆ. ಎಲ್ಲ ಮನೆಯಲ್ಲಿ ಎಲ್ಲ ಮಕ್ಕಳಿಗೆ ಸಣ್ಣದಿಂದ ದೊಡ್ಡ ಆಗ್ತಾ ಬರುವಾಗ ನಮ್ಮ ಮನಸ್ಸಲ್ಲಿ ಒಂದಿರ್ತದೆ, ನಾವು ಡಾಕ್ಟರ್ ಆಗಬೇಕು, ನಾಳೆ ಜನರ ಸೇವೆ ಮಾಡಬೇಕು. ಸೊ ಈ ನೀಟಿನ ಎಕ್ಸಾಮ್ ಕುತ್ಕೊಳ್ಬೇಕಾದ್ರೆ ಲಕ್ಷಾಂತರ ರೂಪಾಯಿ ಡೊನೇಷನ್ ಅನ್ನ ಕೊಡ್ತೇವೆ, ಲಕ್ಷಾಂತರ ರೂಪಾಯಿ ಕೋಚಿಂಗ್ ಫೀಸ್ ಅನ್ನ ಕೊಡ್ತೇವೆ, ಲಕ್ಷಾಂತರ ರೂಪಾಯಿ ನಾವು ಖರ್ಚು ಮಾಡ್ತೇವೆ. ವಿದ್ಯಾರ್ಥಿಗಳ ಪೋಷಕರು ಇಷ್ಟು ಖರ್ಚು ಮಾಡಿ ತಮ್ಮ ಮಕ್ಕಳನ್ನ ಒಂದು ಮೆಡಿಕಲ್ ಕಾಲೇಜಸ್ಗಳಿಗೆ ಒಂದು ಸೀಟ್ ಸಿಕ್ಕುವಂತಾಗಿ ಮಾಡಿದ್ರೆ ನಾವು ನಾಳೆ ಬರುವ ದಿನಗಳ ಒಂದು ಡಾಕ್ಟರ್ ಆಗೋ ಒಂದು ಆಸೆಯಲ್ಲಿ ಇಷ್ಟೆಲ್ಲ ಖರ್ಚು ಮಾಡ್ತಾರೆ. ಆದ್ರೆ ಈಗ ನಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಈ ನೀಟ್ ಪೇಪರ್ಗಳನ್ನ ಲೀಕ್ ಮಾಡಿದ್ದಾರೆ. ಇದು ಒಂದು ಸತಿ ಫಸ್ಟ್ ಟೈಮ್ ಆಗ್ತಾ ಇರುವುದಲ್ಲ. 3 ವರ್ಷಗಳಿಂದ NTA ಅಂಡರ್ ಅಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನು ಕೇಂದ್ರ ಸರ್ಕಾರ ಮಾಡಿದೆ ಅದರ ಅಂಡರ್ ನಲ್ಲಿ ಇದು 2ನೇ ಬಾರಿ ಆಗ್ತಾ ಇದೆ. ಇದೇ ಧರ್ಮೇಂದ್ರ ಪ್ರಧಾನ್ ಯೂನಿಯನ್ ಎಜುಕೇಶನ್ ಮಿನಿಸ್ಟರ್ ಫಸ್ಟ್ ಟೈಮ್ ಆದಾಗ ಅದು ರೀಸನ್ ಗಳನ್ನ ಕೊಟ್ಟರು. ಈ ಬಾರಿ ಟೆಲಿಗ್ರಾಮ್ ನಲ್ಲಿ, ವಾಟ್ಸ್ಆಪ್ ನಲ್ಲಿ 5 ಲಕ್ಷ 3 ಲಕ್ಷಕ್ಕೆ ಈ ಕೋಚಿಂಗ್ ಸೆಂಟರ್ ಮಾಫಿಯಾನವರು ಈ ಪೇಪರ್ ಗಳನ್ನ ಲೀಕ್ ಮಾಡ್ತಾ ಇದ್ದಾರೆ. ಈ ಕೋಚಿಂಗ್ ಸೆಂಟರ್ ಮಾಫಿಯಾಗಳು ನಡೆಯುವುದು ಮೇನ್ಲಿ ನಮ್ಮ ಗುಜರಾತ್ ಮತ್ತೆ ನಮ್ಮ ರಾಜಸ್ಥಾನ ಭಾಗದಲ್ಲಿ. ಇಲ್ಲಿ ಇವರ ಸರ್ಕಾರ ಇದೆ, ಇವರದ್ದೇ ಎಲ್ಲ ಈಗಾಗಲೇ
ಈ CBIಗೆ ಎನ್ಕ್ವೈರಿ ಕೊಟ್ಟಿದ್ದಾರೆ ಈ ನೀಟಿನ ಪೇಪರ್ ಲೀಕ್ ಪ್ರಕರಣ. ಅದರಲ್ಲಿ ಇವರ ಕಾರ್ಯಕರ್ತರು ಎಲ್ಲ ಹೊರಗೆ ಬರ್ತಾ ಇದ್ದಾರೆ. ಈ ಬಿಜೆಪಿ ಸರ್ಕಾರದ ಕಾರ್ಯಕರ್ತರು ಧರ್ಮೇಂದ್ರ ಪ್ರಧಾನ್ ನೇತೃತ್ವದಲ್ಲಿ ಪೇಪರ್ ಲೀಕ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಮಕ್ಕಳ ಇದರಲ್ಲಿ ನಮ್ಮ ಹೈಯೆಸ್ಟ್ ನಮಗೆ ಲಾಸ್ ಆಗುವಂದ್ರೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ. ಈ ಸತಿ 22.5 ಲಕ್ಷ ಜನರು ನೀಟ್ ಎಕ್ಸಾಮ್ ಬರೆದಿದ್ದಾರೆ. ಅದರಲ್ಲಿ 85,000ಕ್ಕಿಂತ ಹೆಚ್ಚಿನ ಮಕ್ಕಳು ಕರ್ನಾಟಕದಿಂದ ಬರೆದಿದ್ದಾರೆ. ಅದರಲ್ಲಿ ನಮ್ಮಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಇಡೀ ರಾಜ್ಯದಲ್ಲಿ ನಂಬರ್ 1 ಮತ್ತು ಸೆಕೆಂಡ್ SSLC ಎಕ್ಸಾಮ್ ಆಗಿರ್ಬೋದು, ಸೆಕೆಂಡ್ PU ಎಕ್ಸಾಮ್ ಆಗಿರ್ಬೋದು, ಎರಡರಲ್ಲೂ ನಾವು ಫಸ್ಟ್ ಮತ್ತು ಸೆಕೆಂಡ್ ಪ್ಲೇಸಲ್ಲಿ ಬರ್ತೇವೆ. ಸೊ ನಮ್ಮಲ್ಲಿ ಹೈಯೆಸ್ಟ್ ಮಕ್ಕಳು, ನಮ್ಮಲ್ಲಿ ಕಾಲೇಜಸ್ಗಳು ತುಂಬ ಒಳ್ಳೆ ಕಾಲೇಜಸ್ಗಳಿವೆ. ಈಗ ಮಾಯ ಇದೆ, NFOI ಇದೆ, AJ ಇದೆ, KS ಹೆಗಡೆ ಇದೆ, ಶ್ರೀನಿವಾಸ್ ಇದೆ ಅಂತ ಒಳ್ಳೆ ಮೆಡಿಕಲ್ ಕಾಲೇಜಸ್ ಇದೆ. ದೇಶದ ಒಳಗೆ ಎಲ್ಲ ರಾಜ್ಯಗಳಲ್ಲೂ ಮಾತ್ರ ಅಲ್ಲ, ದೇಶ ವಿದೇಶದಿಂದ ಇಲ್ಲಿ ಬಂದು ಕಲಿಯುವಂತ ಒಂದು ಪದ್ಧತಿ ನಮ್ಮಲ್ಲಿದೆ. ಸೊ ನಮ್ಮಲ್ಲಿ ಲೋಕಲ್ ಮಕ್ಕಳುಗಳಿಗೆ ತುಂಬಾ ಮೋಸ ಆಗ್ತಾ ಇದೆ. ಇದು ಪ್ರತಿ ವರ್ಷ ನಮಗೆ ಈ ನೀಟಿನ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ. ನಮಗೆ ಇವರು ಈ ಪೇಪರ್ ಲೀಕ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಇವ್ರ ಕೈಯಲ್ಲಿ ಆಗುದಿಲ್ಲ. ಯಾಕಂದ್ರೆ ನೀಟಿನ ಎಕ್ಸಾಮ್ ಅಲ್ಲಿ ಪೇಪರ್ ಲೀಕ್ ಆಗ್ತದೆ, ಇದಿಷ್ಟು ವೈರಲ್ ಆಗಿದೆ. ಬೇರೆ ಎಲ್ಲ ಎಕ್ಸಾಮ್ ನಲ್ಲಿ UPSC ಎಕ್ಸಾಮ್ ಅಲ್ಲಿ ಇವ್ರು ಪೇಪರ್ ಲೀಕ್ ಮಾಡ್ಬೋದು. ಇದನ್ನ ಅವ್ರು ಅದೇ ಅಲ್ಲಿ ಗುಜರಾತ್, ರಾಜಸ್ಥಾನ ಭಾಗದಲ್ಲಿ ಪೇಪರ್ ಲೀಕ್ ಮಾಡ್ತಾರೆ, ನಮ್ಗೆ ಗೊತ್ತಾಗೋದಿಲ್ಲ. ವಿಚಾರ ಇಷ್ಟೇ, ನಾವು ಪ್ರತ್ಯೇಕವಾಗಿ ಒಂದು ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ CET ಹೇಗಿದೆ, ಈಗ ನಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ವಿದ್ಯಾರ್ಥಿ ಇಂಜಿನಿಯರ್ ಆಗ್ಬೇಕಂತ ಇದ್ರೆ ಈಗ ಯಾರೆಲ್ಲ ವಿದ್ಯಾರ್ಥಿಗಳು ಇಂಜಿನಿಯರ್ ಆಗಿದ್ದಾರೆ ಇದಕ್ಕೆ ಮುಖ್ಯ ಕಾರಣ CET. ವೀರಪ್ಪ ಮೊಯ್ಲಿ ಸಾಹೇಬ್ರು CM ಆದ ಟೈಮ್ನಲ್ಲಿ CET ಎಕ್ಸಾಮ್ ಅನ್ನು ತಂದ್ರು. ಯಾಕಂದ್ರೆ ಒಂದು ಎಲ್ಲಾ ವಿದ್ಯಾರ್ಥಿಗಳಿಗೆ ಸಮಾನತೆ ಇರಬೇಕು, ದುಡ್ಡಿನ ಇದರಲ್ಲಿ ಡೊನೇಷನ್ ಸೀಟ್ ಮಾತ್ರ ಅಲ್ಲ, ಮೆರಿಟ್ ಸೀಟ್ ಬರಬೇಕನ್ನೋ ನಿಟ್ಟಿನಲ್ಲಿ ಎಲ್ಲ ಬಡ ಕುಟುಂಬದ ವಿದ್ಯಾರ್ಥಿ ಮಕ್ಕಳು ಕೂಡ ಒಂದು ಇಂಜಿನಿಯರ್, ಡಾಕ್ಟರ್ ಆಗ್ಬೇಕನ್ನೋ ಆಸೆಯಲ್ಲಿ CET ತಂದ್ರು. ಸೊ ನಾವು ನಮ್ಮ ಬೇಡಿಕೆ ಏನಂದ್ರೆ, ನಾವು ಈ CET ಹೇಗೆ ನಮ್ಮ ಕರ್ನಾಟಕಕ್ಕೆ ಇಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮ್ ಇದೆ, ಅದೇ ರೀತಿಯಲ್ಲಿ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ಗೂ CET ಅಥವಾ ಅದೇ ರೀತಿ ಇನ್ನೊಂದು ಆಲ್ಟರ್ನೇಟಿವ್ ಎಕ್ಸಾಮ್ ಅನ್ನ ಮಾಡಬೇಕು. ಅದರಲ್ಲಿ 85% ಪ್ರಾಮಿನೆನ್ಸ್ ಅನ್ನ ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಲೋಕಲ್ ವಿದ್ಯಾರ್ಥಿಗಳಿಗೆ ಕೊಡಬೇಕು. ಯಾಕಂದ್ರೆ ನಮ್ಮ ಇಲ್ಲಿ ಈ ಭಾಗದ ವಿದ್ಯಾರ್ಥಿಗಳು ತುಂಬಾ ಪ್ರಾಮಾಣಿಕರು, ತುಂಬಾ ಶ್ರಮ ವಹಿಸಿ ತಮ್ಮ 2-3 ವರ್ಷ ಇದರ ನೀಟಿನ ಹಿಂದೆ ವೇಸ್ಟ್ ಮಾಡಿದ್ದಾರೆ. ಮುಂದೆ ಬರುವ ವಿದ್ಯಾರ್ಥಿಗಳಿಗೆ ಇಂಥ ಮೋಸ ಆಗಬಾರ್ದು. ನಾವು ಇದರ ಈ ಬೇಡಿಕೆಯನ್ನು ನಾವು ಮುಂಚೆ ಇಟ್ಟಿದ್ದೇವೆ. ಅದ್ರ ಮೇಲೆ 50,000 ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಇದನ್ನ ಕಾಂಪನ್ಸೇಷನ್ ಅನ್ನ ಕೊಡಬೇಕು ಎಲ್ಲ ವಿದ್ಯಾರ್ಥಿಗಳಿಗೆ. ಯಾಕಂದ್ರೆ ಇದು ಇವರ ನಿರ್ಲಕ್ಷ್ಯದಿಂದ ಆದಂತ ವಿಚಾರ. ಸೊ ಇದನ್ನ ನಾವು 100ಕ್ಕೆ 100 ಖಂಡಿಸ್ತೇವೆ. ಮುಂದೆ ಬರುವ ಸೋಮವಾರದಂದು ನಾವೊಂದು ಬೃಹತ್ ಪ್ರತಿಭಟನೆಯನ್ನು ನಂಬಿಕೊಂಡಿದ್ದೇವೆ. ಸೊ ನಾವೆಲ್ಲ ವಿದ್ಯಾರ್ಥಿಗಳಿಗೆ ಈಗಾಗಲೇ ನಾವು ಕಾಲೇಜಿಗೆ ಹೋಗಿ ರಿಜೆಕ್ಟ್ ನೀಟ್ ಕ್ಯಾಂಪೇನ್ ಅನ್ನ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದೇವೆ. ಈಗಾಗಲೇ ರಾಜ್ಯದಲ್ಲಿ ಆದೇಶ ಆಗಿದೆ. ನಮ್ಮ ರಾಷ್ಟ್ರೀಯ ಮಟ್ಟದ ಎಲ್ಲಾ ನಾಯಕರು ಕೂಡ ಈ ನೀಟಿನ ಪೇಪರ್ ಲೀಕ್ ನ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಮುಂದೆ ಬರುವ ದಿನಗಳಲ್ಲಿ ಈ ನೀಟ್ ಹೋರಾಟ, ಈ ಭ್ರಷ್ಟ ಸರ್ಕಾರದ ವಿರುದ್ಧ, ಈ ಭ್ರಷ್ಟ ಧರ್ಮೇಂದ್ರ ಪ್ರಧಾನ್ ಹಾಗೂ ಅವರ ಎಲ್ಲ ಆಡಳಿತ ಯಾರೆಲ್ಲ ನಮ್ಮ NTA ಅವರು ಇದ್ದಾರೆ ಅವರ ವಿರುದ್ಧ ನಾವು ಉಗ್ರವಾಗಿ ಹೋರಾಟ ಮಾಡಲಿಕ್ಕಿದೆ ಅಂತ ಹೇಳಿ. ಈಗ NSU ಮಾತ್ರ ಅಲ್ಲ, ಈಗ ABP ಕೂಡ ಒಂದು ಸ್ವಲ್ಪ ಪ್ರತಿಭಟನೆ ಮಾಡ್ತಾ ಇದೆ. ಏನು ರಾಜಕೀಯ ಕಾರಣಕ್ಕಾಗಿಯೋ ಅಥವಾ ನೀವು ಮಾಡ್ತಿದ್ದೀರಾ ಅಥವಾ ಅವ್ರು ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಅವರು ಪ್ರತಿಭಟನೆಗಳು ಮಾಡ್ತಾರೆ, ಯಾರ ವಿರುದ್ಧ ಮಾಡ್ತಾರೆ, ಆದ್ರೆ ಅವರ ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಮಾಡ್ಲಿ. ಅವರ ಎಜುಕೇಶನ್ ಮಿನಿಸ್ಟರ್ ಇದ್ದಾರೆ, ಯೂನಿಯನ್ ಎಜುಕೇಶನ್ ಮಿನಿಸ್ಟರ್ ಇದ್ದಾರೆ. ಒಂದು ಬಾರಿ ಅಲ್ಲ, ಮುಂಚೆ ಕೂಡ ಆಗಿದೆ. 2017ರಿಂದ ಪೇಪರ್ ಲೀಕ್ ಮಾಡ್ತಾ ಬರ್ತಾ ಇದ್ದಾರೆ. ಇದು ಖಾಲಿ ನೀಟಿನ ವಿಚಾರ ಮಾತ್ರ ಅಲ್ಲ, ನಾವು ಇದರಲ್ಲಿ ರೈಲ್ವೆ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಪೇಪರ್ ಲೀಕ್ ಆಗಿದೆ, ಪೊಲೀಸ್ ಎಕ್ಸಾಮ್ ಅಲ್ಲಿ ಪೇಪರ್ ಲೀಕ್ ಆಗಿದೆ. ಇವರಿಗೆ ಈ ಎಕ್ಸಾಮ್ಗಳು ಒಂದು ದಂಧೆ ಆಗಿ ಹೋಗಿದೆ. ಈ ABP ಅವರು ಇದಕ್ಕೆ ಅವರ ಒಂದು ಪೊಲಿಟಿಕಲ್ ಎಜೆಂಡಾ, ನಾವೇನು ಮಾಡ್ಲಿಲ್ಲ ಅಂತ ಆಗ್ಬಾರ್ದು ಅಂತ ಹೇಳೋ ನಿಟ್ಟಿನಲ್ಲಿ ಒಂದು ಜನರ ಕಣ್ಣಿಗೆ ಮಣ್ಣು ಹಾಕುವ ರೀತಿಯಲ್ಲಿ ಒಂದು ಪ್ರತಿಭಟನೆ ಮಾಡ್ತಾರೆ. ಅವ್ರು ಇದ್ರೆ ಹೋಗ್ಲಿ, ಅವರ MP ಗಳಿಗೆ ಮನೆ ಮುತ್ತಿಗೆ ಹಾಕ್ಲಿ, ಅವ್ರ MP ಗಳ ಆಫೀಸಿಗೆ ಮುತ್ತಿಗೆ ಹಾಕ್ಲಿ, ಅವರ ನಾಯಕರ ಹತ್ರ ಕೇಳಲಿ. ಈಗ ನಿಮ್ಮ ಹತ್ರ ಇನ್ನೂ ಸ್ವಲ್ಪ ದಿನ ಬಿಟ್ಟು ನೀವು ಅವ್ರ ಹತ್ರ ಕೇಳಿದ್ರೆ ನಮಗೂ BJPಗೂ ಸಂಬಂಧ ಇಲ್ಲ ಅಂತಾರೆ. ಅದಕ್ಕೆ ನಾವ್ ಏನ್ ಮಾಡ್ಲಿಕ್ಕೆ ಆಗ್ತದೆ ಸರ್? ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ ವೀಕ್ಷಕರೇ, ಇದುವರೆಗೆ ನೀಟ್ ಏನು ಪರೀಕ್ಷೆಯಲ್ಲಿ ನಡೆದಿರುವಂತಹ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಡುಪಿಯಲ್ಲಿ ಸಾಕಷ್ಟು ಮಂದಿ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಮಾತ್ರವಲ್ಲದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಆದಷ್ಟು ಬೇಗ ಒಂದು ಶೀಘ್ರವಾದಂತಹ ಕ್ರಮಗಳನ್ನ ಕೈಗೊಳ್ಳಬೇಕೆನ್ನುವಂತಹ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ಇದು ಈ ವಾರದ ವಾಯ್ಸ್ ಆಫ್ ಯು ಕಾರ್ಯಕ್ರಮ. ಮುಂದಿನ ವಾರ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಚಾನಲ್. ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾ ಗೋಲ್ಡ್ ಉಡುಪಿಯ ಜನತೆಗೆ 2006ರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ, ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ, ನಾಮಕರಣ, ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ. ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ. ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ
ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ. ವಿಶೇಷವಾಗಿ ದೈವದ ಚಿನ್ನ ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ. ನಂದಾ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರೆಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ. ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ ನಂದಾ ಗೋಲ್ಡ್. ನಮ್ಮ ವಿಳಾಸ ಉಡುಪಿ ಶಾಖೆ, ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಸೀದಿ ರಸ್ತೆ, ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ, ಉಡುಪಿ. ದೂರವಾಣಿ ಸಂಖ್ಯೆ 8660989462. ಪಡುಬಿದ್ರೆ ಶಾಖೆ, ಗ್ರೌಂಡ್ ಫ್ಲೋರ್, ಶ್ರೀ ಸಾಯಿ ಆರ್ಕೇಡ್, ಮಾರ್ಕೆಟ್ ರೋಡ್, ಪಡುಬಿದ್ರೆ. 8073660831. ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್